ಬರೋಬ್ಬರಿ 2 ಕೋಟಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಆತ ಲಂಚದ ಹಣಕ್ಕೆ ಬಾಯಿ ತೆರೆದು ಕೂತಿದ್ದ. ಚೀಲದ ಸಮೇತವೇ ಆಫೀಸ್ನಲ್ಲಿ ವೇಟಿಂಗ್ ಮಾಡ್ತಿದ್ದ. ಹೀಗೆ ಲಕ್ಷ ಹಣವನ್ನ ಚೀಲಕ್ಕೆ ತುಂಬಿಕೊಳ್ಳುವಾಗಲೇ ಆ ಲಂಚಬಾಕ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ತನ್ನ ಪಟಾಲಂ ಜತೆ ಲಾಕ್ ಆಗಿದ್ದಾನೆ. ಅಬಕಾರಿ ಲೈಸೆನ್ಸ್ಗೆ 2 ಕೋಟಿ 30 ಲಕ್ಷ ಲಂಚ. ರೆಡ್ ಹ್ಯಾಂಡ್ ಆಗಿ ಬಲೆಗೆ ಬಿದ್ದ ಅಬಕಾರಿ ಡಿಸಿ. ಸಾವಿರ ಅಲ್ಲ, ಲಕ್ಷ ಅಲ್ಲ, ಬರೋಬ್ಬರಿ 2 ಕೋಟಿ 30 ಲಕ್ಷ ಹಣ. ಇದು ಅಬಕಾರಿ ಲೈಸೆನ್ಸ್ಗೆ ಅಬಕಾರಿ ಡಿಸಿ ಕೇಳಿದ್ದ ಲಂಚದ ಹಣ. ಮಾಜಿ ಕಾರ್ಪೊರೇಟರ್ ಆಗಿರುವ ಈ ವ್ಯಕ್ತಿ ಮಾಡ್ತಿರುವ ಆರೋಪ ಅಕ್ಷರಶಃ ನಿಜವಾಗಿದೆ. ಇದಕ್ಕೆ ಸಾಕ್ಷಿ ಅಬಕಾರಿ ಕಚೇರಿ ಬಳಿ ಇರುವ ಲೋಕಾಯುಕ್ತ ಪೊಲೀಸರು ಬ್ಯಾಗ್ನಲ್ಲಿ ಹಣ ತುಂಬಿಕೊಂಡು ಲಾಕ್ ಆಗಿರುವ ಅಬಕಾರಿ ಇಲಾಖೆ ಡ್ರೈವರ್ ಲಕ್ಕಪ್ಪ. $25 ಲಕ್ಷ ಹಣ ಅಡ್ವಾನ್ಸ್ ಪಡೆಯುವಾಗಲೇ ಲಾಕ್. ಲಕ್ಷ್ಮೀನಾರಾಯಣ ತಮ್ಮ ಮಗನಿಗಾಗಿ ಬಾರ್ ಓಪನ್ ಮಾಡಲು ಮುಂದಾಗಿದ್ರು. ಇದಕ್ಕಾಗಿ CL7 ಮತ್ತು ಮೂಕ್ರೋ ಬ್ರಾವರ್ಸ್ ಲೈಸೆನ್ಸ್ಗೆ ಸರ್ಕಾರಿ ಫೀಸ್ 21 ಲಕ್ಷ ಪಾವತಿಸಿದ್ರು. ಆದ್ರೆ ಈ 2 ಲೈಸೆನ್ಸ್ಗಳನ್ನು ನೀಡಲು ಬೆಂಗಳೂರು ನಗರ ಅಬಕಾರಿ ಡಿಸಿ ಜಗದೀಶ್ ನಾಯ್ಕ್ ಬರೋಬ್ಬರಿ 2 ಕೋಟಿ 30 ಲಕ್ಷ ಲಂಚ ಕೇಳಿದ್ದಾರೆ. ಅದರಲ್ಲಿ 50 ಲಕ್ಷ ಇಂದು ಅಡ್ವಾನ್ಸ್ ಕೊಡಲು ಹೇಳಿದ್ರು. ಇದರಿಂದ ಶಾಕ್ ಆದ ಲಕ್ಷ್ಮೀನಾರಾಯಣ ಲೋಕಾಯುಕ್ತದ ಕದ ತಟ್ಟಿದ್ರು. ಮೈಕ್ರೋ ಬ್ರೀವರಿಗೆ 80 ಲಕ್ಷ ಹೇಳ್ತಾರೆ, CL7ಗೆ ಮೈಕ್ರೋ ಬ್ರೀವರಿಗೆ 1.5 ಕೋಟಿ ಹೇಳ್ತಾರೆ. ಅದೆಲ್ಲ 2 ಸೇರಿ 2.30 ಆಗಿ 5 ಲಕ್ಷ ಏನು ಅವ್ರ ಮನೆಯದು ಇದು ಕೊಟ್ಟಂಗೆ 5 ಲಕ್ಷ ಕಮ್ಮಿ ಮಾಡ್ಕೊಳ್ಳಿ ಅಂತೇಳಿ 2 ಕೋಟಿ 25 ಲಕ್ಷಕ್ಕೆ ಅವರು ಬರ್ತಾರೆ. 2 ಕೋಟಿ 20. ಈಗ ಎಷ್ಟು ಪೇಮೆಂಟ್ ಮಾಡಬೇಕು ಅಂದರೆ 50 ಲಕ್ಷ ಕೊಡಿ ಅಂತಾರೆ. 50 ಲಕ್ಷನ ಅಷ್ಟು ಬ್ಲ್ಯಾಕ್ ಮನಿ ಅಮೌಂಟು ಉಣ್ಸೋಕ್ಕಾಗಿದೆ. ಇವತ್ತು 25 ಲಕ್ಷ ನನ್ನ ಸ್ನೇಹಿತರ ಹತ್ರ ಎಲ್ಲ ತೊಗೊಂಡು ಕೈ ಸಾಲ ತೊಗೊಂಡು ನಮ್ಮ ಬ್ಯಾಂಕಲ್ಲಿ ಡ್ರಾ ಮಾಡಿ ತಂದು ಇವ್ರು ಕೊಟ್ಟು ಇವತ್ತು ಡ್ರಾಪ್ ಮಾಡಿದ್ವಿ. ಕೇಸ್ ದಾಖಲಿಸಿ ಅಖಾಡಕ್ಕೆ ಇಳಿದ ಲೋಕಾಯುಕ್ತ SP ಶಿವಪ್ರಕಾಶ್ ದೇವರಾಜ್ ನೇತೃತ್ವದ ಟೀಮ್ ಬ್ಯಾಟರಾಯನ್ಪುರ ಅಬಕಾರಿ ಭವನದಲ್ಲೇ ಬೇಟೆಯಾಡಿದೆ. 25 ಲಕ್ಷ ಹಣ ಅಡ್ವಾನ್ಸ್ ಸ್ವೀಕರಿಸುತ್ತಿದ್ದ ಡಿಸಿ ಜಗದೀಶ್ ನಾಯ್ಕ್, ಸೂಪರಿಂಟೆಂಡೆಂಟ್ ತಮ್ಮಣ್ಣ, ಡ್ರೈವರ್ ಲಕ್ಕಪ್ಪನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು 3 ಬಂಧಿಸಿದ್ದಾರೆ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ನಮಗೆ ಎಷ್ಟು ಆ್ಯಕ್ಚುಲಿ ದುಡ್ಡು ಆ ಟೈಮಲ್ಲಿ ಅವ್ರು ತಗೊಂಡಿದ್ರು ಅನ್ನೋದು ಇಂಪಾರ್ಟೆಂಟ್ ನಮ್ಮ ಕೇಸಿಗೆ ಸಂಬಂಧಪಟ್ಟದ್ದು. ಸೊ ಇವತ್ತು ಈ ಕಾರ್ಯಾಚರಣೆ. ಲೋಕಾಯುಕ್ತ ಪೊಲೀಸರ ದಾಳಿ ವೇಳೆ ಹಣ ಸ್ವೀಕರಿಸುತ್ತಿದ್ದ ಸೂಪರಿಂಟೆಂಡೆಂಟ್ ಮತ್ತು ಡ್ರೈವರ್ ಲಕ್ಕಪ್ಪ ಎಸ್ಕೇಪ್ ಆಗಲು ಮುಂದಾಗಿದ್ರು. ಆದ್ರೆ ಪೊಲೀಸರು 2 ವಶಕ್ಕೆ ಪಡೆದ್ರು. ಸದ್ಯ 3 ಆರೋಪಿಗಳನ್ನ ಬಂಧಿಸಿರುವ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.